ರಾಜ್ಯಕ್ಕೆ ಮುಂಗಾರು ಎಂಟ್ರಿ ಕೊಟ್ಟು 1.5 ತಿಂಗಳು ಕಳೆದಿದೆ. ಕೆಲವು ಜಿಲ್ಲೆಗಳಲ್ಲಿ ಉತ್ತಮವಾಗಿ ಮಳೆ ಆಗ್ತಾ ಇದ್ರೆ, ಇನ್ನು ಕೆಲವು ಜಿಲ್ಲೆಗಳಲ್ಲಿ ಮಳೆನೇ ಇಲ್ಲದೆ ಇರುವಂತಹ ಪರಿಸ್ಥಿತಿ. ಮಳೆಯನ್ನು ನಂಬಿಕೊಂಡು ಬೆಳೆಯನ್ನು ಬೆಳೆಯೋದಕ್ಕೆ ಉತ್ಸುಕರಾಗಿದ್ದಂತಹ ರೈತರು ಈಗ ಅತಂತ್ರ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಮತ್ತೊಂದು ಕಡೆ ಈ ಕಾಡು ಪ್ರಾಣಿಗಳಿಗೂ ಕೂಡ, ವನ್ಯಜೀವಿ ಧಾಮದಲ್ಲಿರುವಂತಹ ಪ್ರಾಣಿಗಳಿಗೂ ಕೂಡ ಕುಡಿಯುವ ನೀರಿನ ಅಭಾವ ಸೃಷ್ಟಿಯಾಗಿದೆ. ಹಾಗಾದ್ರೆ ಮಧ್ಯ ಕರ್ನಾಟಕ ಭಾಗದಲ್ಲಿ ಮಳೆ ಕೊರತೆಯಿಂದಾಗಿ ಉಂಟಾಗಿರುವಂತಹ ಸಮಸ್ಯೆಗಳಾದ್ರೂ ಏನು? ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ರಾಜ್ಯದ ಹಲವೆಡೆ ಮುಂಗಾರು ಕೊರತೆ, ಪ್ರಾಣಿಗಳಿಗೂ ನೀರಿನ ಅಭಾವ ಸೃಷ್ಟಿ ಸಾಧ್ಯತೆ. ಮಹದೇಶ್ವರ ವನ್ಯಧಾಮದಲ್ಲಿ ಕೆರೆಗಳ ನೀರಿನ ಮಟ್ಟ ಕುಸಿತ. ರಾಜ್ಯದ ಹಲವಾರು ಭಾಗಗಳಲ್ಲಿ ಮಳೆ ಅನ್ನೋದು ಮರೀಚಿಕೆಯಾಗಿದೆ. ಇದರಿಂದ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆ ಮಹದೇಶ್ವರ ವನ್ಯಧಾಮದ ಜೀವಿಗಳಿಗೆ ಕುಡಿಯೋದಕ್ಕೂ ನೀರಿಲ್ಲದ ದುಸ್ಥಿತಿ ನಿರ್ಮಾಣವಾಗಿದೆ. ಕಳೆದ ಬಾರಿಯೂ ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ಕಾಡು ಪ್ರಾಣಿಗಳಿಗೆ ಕುಡಿಯುವ ನೀರಿನ ಅಭಾವವಿತ್ತು. ಪ್ರಾಣಿಗಳಿಗೆ ನೀರುಣಿಸೋದಕ್ಕೆ ಅಧಿಕಾರಿಗಳು ಸಣ್ಣ ಸಣ್ಣ ಪ್ರಮಾಣದ ಟ್ಯಾಂಕ್ಗಳನ್ನ ನಿರ್ಮಾಣ ಮಾಡಿದ್ರು. ಈಗ ಆ ಟ್ಯಾಂಕ್ಗಳಲ್ಲೂ ಕೂಡ ನೀರಿನ ಪ್ರಮಾಣ ತಗ್ಗಿದೆ. ಮಳೆ ಬೀಳದಿದ್ರೆ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗುವ ಸಾಧ್ಯತೆ ಇದೆ. ಇನ್ನು ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ಕಳೆದ ಮೇನಲ್ಲಿ ಸ್ವಲ್ಪ ಪ್ರಮಾಣದ ಮಳೆ ಬಿದ್ದಿದೆ. ಈ ಮಳೆಯಿಂದ ಒಂದಷ್ಟು ಕೆರೆಗಳು ಕಾಲು ಭಾಗ ಭರ್ತಿಯಾಗಿದೆಯಷ್ಟೇ. ಇನ್ನುಳಿದ ಕೆರೆಗಳು ಸಂಪೂರ್ಣ ಖಾಲಿಯಾಗಿವೆ. ಮೇನಲ್ಲಿ ಸ್ವಲ್ಪ ಮಳೆ ಆಗಿದ್ದರಿಂದ ನಮಗೆ ಬೆಂಕಿ ಪ್ರಾಬ್ಲಮ್ ಕಡಿಮೆ ಆಯಿತು, ನೀರು ಬಂತು. ಮೇನಲ್ಲಿ ಸ್ವಲ್ಪ ಚೆನ್ನಾಗೇ ಮಳೆ ಆಯಿತು. ಈಗ ನಂತರ ಜೂನಲ್ಲಿ ಕೆಲವು ಭಾಗ ಹೂಗೆಮ್ಮು ಮತ್ತು ಬೆಟ್ಟ ಆ ಭಾಗಗಳೆಲ್ಲ ಆಯಿತು. ಬಟ್ ಈಗ ಮತ್ತೆ ಮಳೆ ನಿಂತೋಗಿದೆ. ಈಗ ಸದ್ಯಕ್ಕೆ ಹಳ್ಳಗಳಲ್ಲಿ ನೀರಿದೆ, ಅದೇ ಸದ್ಯಕ್ಕೆ ಸಾಕಾಗುತ್ತೆ. ಬಟ್ ಈ ಡಿಸೆಂಬರ್ ಹೊತ್ತಿಗೆ ಸಮಸ್ಯೆ ಶುರು ಆಗ್ಬಿಡುತ್ತೆ ಪುನಃ. ಈಗ ಮಳೆ ಮತ್ತೆ ರಿಕವರಿ ಆದರೆ ನೋಡಬೇಕು. BRTಲೂ ಸಹ ಮಳೆ ಆಗ್ತಿಲ್ಲ. ಮಳೆ ಈ ಸರಿ ಆಗಲಿಲ್ಲ ಅಂದರೆ ಜಾಸ್ತಿ ಸಮಸ್ಯೆ. ಯಾಕಂದರೆ ಹೋದ ವರ್ಷದ್ದೇ ಸಮಸ್ಯೆ ಇದೆ. ನಮ್ಮ ಕ್ಯಾಂಪ್ಗಳಲ್ಲಿರೋ ಬೋರ್ವೆಲ್ಸೇ ಫೇಲ್ಯೂರ್ ಆಗ್ತಿದ್ದಾವೆ. ಕುಡಿಯೋ ನೀರಿಗೆ ವ್ಯವಸ್ಥೆಗಳು ನಾವು ಆಲ್ಟರ್ನೇಟ್ ಮಾಡ್ತಾ ಇದ್ದೀವಿ. ಈ ಥರ ಸಮಸ್ಯೆ ಇದೆ. ಸೊ ಈ ವರ್ಷವೂ ನಮಗೆ ಆದರೆ 2 ವರ್ಷ ಕಂಟಿನ್ಯೂಸ್ ಮಳೆ ಇಲ್ಲ ಅಂದರೆ ಬೇಸಿಗೆಯಲ್ಲಿ ತೀಕ್ಷ್ಣವಾದ ಸಮಸ್ಯೆನ ಎದುರಿಸಬೇಕಾಗುತ್ತೆ. ಮಧ್ಯ ಕರ್ನಾಟಕದಲ್ಲಿ ಕೈಕೊಟ್ಟ ಮಳೆರಾಯ, ಬೆಳೆ ನಂಬಿದ್ದ ಅನ್ನದಾತರು ಕಂಗಾಲು. ಕೋಟೆನಾಡು ಚಿತ್ರದುರ್ಗದಲ್ಲಿ ಸೂರ್ಯಕಾಂತಿ ಬಿತ್ತನೆಗೂ ಮುನ್ನ ಉತ್ತಮ ಮಳೆಯಾಗಿದ್ದು, ಕಳೆದ 2 ತಿಂಗಳಿಂದ ಒಂದು ಹನಿ ಮಳೆ ಕೂಡ ಭೂಮಿಗೆ ಬಿದ್ದಿಲ್ಲ. ಅದರಲ್ಲೂ ಚಿತ್ರದುರ್ಗ ತಾಲೂಕಿನ ಬಚ್ಚಬೋರ್ನಹಟ್ಟಿ ಗ್ರಾಮದ ರೈತರಿಗೆ ಆಘಾತ ಎದುರಾಗಿದೆ. ಮಳೆಯಾಶ್ರಿತ ಸಾಂಪ್ರದಾಯಿಕ ಬೆಳೆ ತೊಗರಿ ಹಾಗೂ ಮೆಕ್ಕೆಜೋಳ ಬಾಡಿ ಬೆಂಡಾಗಿವೆ. ಹೀಗಾಗಿ ಎಕರೆಗೆ 50 ರಿಂದ 60 ಸಾವಿರ ರೂಪಾಯಿ ಖರ್ಚು ಮಾಡಿ ಬೆಳೆದಿರುವಂತ ಬೆಳೆಗಳು ಫಲ ಕೊಡುವ ಮುನ್ನವೇ ಕಮರಿ ಹೋಗಿರೋದು ರೈತರಲ್ಲಿ ಬರಸಿಡಿಲು ಆವರಿಸಿದೆ. ಚಿತ್ರದುರ್ಗ ತಾಲೂಕಿನ ಬಚ್ಚಬೋರ್ನಹಟ್ಟಿ ಗ್ರಾಮದಲ್ಲಿ ಇದ್ದೀವಿ. ಈ ಒಂದು ಗ್ರಾಮದಲ್ಲಿ ಸುಮಾರು ಹೆಕ್ಟೇರ್ ಪ್ರದೇಶದಲ್ಲಿ ಸೂರ್ಯಕಾಂತಿ, ಮೆಕ್ಕೆಜೋಳ ಹಾಗೂ ತೊಗರಿ ಬೆಳೆಯನ್ನು ಬೆಳೀತಾ ಇದ್ರು. ಆದರೆ ಇಲ್ಲಿವರೆಗೂ ಸುಮಾರು ಕಳೆದ 2 ತಿಂಗಳ ಹಿಂದೆ ಬಿತ್ತನೆ ಆಗಿರುವಂಥ ಸೂರ್ಯಕಾಂತಿ ಬೆಳೆಯನ್ನು ನಾವು ಕಾಣ್ತಿದ್ದೀವಿ. ಹಲವೆಡೆ ಒಂದು ಸುಮಾರು ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡುವಂಥ ಸೂರ್ಯಕಾಂತಿ ಒಂದು ಹುಟ್ಟೇ ಇಲ್ಲ. ಹೀಗಾಗಿ ಅಲ್ಲಿನ ರೈತರು ಕಂಗಾಲಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದರೆ ಸುಮಾರು ಸಾಲ ಸೂಲ ಮಾಡಿ ದುಬಾರಿ ಬೆಲೆಗೆ ಬೀಜವನ್ನು ತಂದು ಬಿತ್ತನೆ ಮಾಡಿದ್ರು. ಆದರೆ ಈ ಒಂದು ವೇಳೆಗೆ ಎರಡು ತಿಂಗಳಲ್ಲಿ ಸುಮಾರು ಸೂರ್ಯಕಾಂತಿ ಎತ್ತರಕ್ಕೆ ಬೆಳಿಬೇಕಿತ್ತು. ಆಕರ್ಷಣೆಯಿಂದ ಹೂವುಗಳಿಂದ ಜನರನ್ನು ಆಕರ್ಷಿಸಬೇಕಿತ್ತು. ಹಾಗೆ ಉತ್ತಮ ಬೆಳೆಯಿಂದ ಅಪಾರವಾದ ಲಾಭವನ್ನು ಕೂಡ ನೀಡಬೇಕಿತ್ತು. ಆದರೆ ಎಲ್ಲ ಒಂದು ಕಡೆ ರೈತರ ನಿರೀಕ್ಷೆ ಈ ಬಾರಿಯೂ ಕೂಡ ಹುಸಿಯಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಸುಮಾರು ವರ್ಷಗಳ ಕಾಲ ಬರವನ್ನೇ ಎದುರಿಸಿದಂಥ ಈ ಭಾಗದ ರೈತರು ಈ ಬಾರಿ ಸಕಾಲಕ್ಕೆ ಮಳೆಯಾಗಿದೆ. ಹೀಗಾಗಿ ಅಪಾರವಾದ ಲಾಭ ಸೂರ್ಯಕಾಂತಿ ಹಾಗೂ ತೊಗರಿ ಮತ್ತು ಮೆಕ್ಕೆಜೋಳದಿಂದ ಪಡೆಯಬಹುದು ಎಂಬ ನಿರೀಕ್ಷೆಯಲ್ಲಿದ್ದರು. ಆದರೆ ನಿರೀಕ್ಷೆ ಹುಸಿಯಾಗಿರುವ ಹಿನ್ನೆಲೆಯಲ್ಲಿ ಇಲ್ಲ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಆದರೆ ಈವರೆಗೂ ಕೂಡ ಯಾವೊಬ್ಬ ಕೃಷಿ ಇಲಾಖೆ ಅಧಿಕಾರಿಗಳಾಗಲಿ, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳೇ ಆಗಿ ಸಂಬಂಧಪಟ್ಟಂಥ ಜಿಲ್ಲಾಡಳಿತವಾಗಲಿ ರೈತರ ಸಂಕಷ್ಟವನ್ನು ಆಲಿಸಿಲ್ಲ. ಹೀಗಾಗಿ ರೈತರು ಸಂಪೂರ್ಣ ಕಂಗಾಲಾಗಿರುವಂಥದ್ದು. ಇನ್ನು ಸಕಾಲಕ್ಕೆ ಮಳೆಯಾಗಿದ್ರೆ ಸೂರ್ಯಕಾಂತಿ ಬೆಳೆದು ಲಾಭ ಬರದಿದ್ರು ಹಾಕಿದ ಬಂಡವಾಳವಾದ್ರೂ ವಾಪಸ್ ಬರುವ ನಿರೀಕ್ಷೆ ಇತ್ತು. ಆದ್ರೆ ವರುಣ ಸಂಪೂರ್ಣ ಮುನಿದ ಹಿನ್ನೆಲೆ ಅನ್ನದಾತರ ಕಣ್ಣಲ್ಲಿ ನೀರು ಬರುವಂತಾಗಿದೆ. ಮಳೆರಾಯನ ಜಪದಲ್ಲಿ ರೈತರು ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಬಿತ್ತನೆಗಾಗಿ ಕೈನಲ್ಲಿದ್ದ ಕಾಸನ್ನ ಕಳ್ಕೊಂಡು ಕಂಗಾಲಾಗಿರುವ ರೈತರು ಸರ್ಕಾರದಿಂದ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ. ಸರ್, ಒಂದು 1000 ಎಕರೆದಲ್ಲಿ ಈ ಭಾಗದಲ್ಲಿ ಸೂರ್ಯಕಾಂತಿ, ಮೆಕ್ಕೆಜೋಳ ಬಿತ್ತನೆ ಆಗಿದೆ. ಆದರೆ ಮಳೆಯ ಅಭಾವದಿಂದ ಯಾವುದೇ ಕಾರಣಕ್ಕೂ ಬೆಳೆ ಬೆಳೆಯೋಕ್ಕಾಗ್ತಾ ಇಲ್ಲ. ಈಗ ಸೂರ್ಯಕಾಂತಿ ಹೂವಿನ ಮಟ್ಟಕ್ಕೆ ಬರಬೇಕಾಗಿತ್ತು ಸರ್. ಇನ್ನೊಂದು ತಿಂಗಳು ಬಿಟ್ಟು ನಾವು ಕಟಾವು ಮಾಡಬೇಕಾಗಿತ್ತು. ಮಳೆಯ ಅಭಾವದಿಂದ ನಾವು ಯಾವುದೇ ಕಾರಣಕ್ಕೂ ಬೆಳೆ ನೋಡೋಕ್ಕಾಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಇಲಾಖೆ, ಜಿಲ್ಲಾಡಳಿತ ಆಗಲಿ, ಕೃಷಿಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ, ರೈತ ಸಂಪರ್ಕ ಯಾವ ಅಧಿಕಾರಿಗಳು ಸತುವಾಗಲೂ ಈ ಕಡೆ ಬಂದು ತಿರುಗಿ ನೋಡಿಲ್ಲ ಸರ್. ನಾವು ಸರ್ಕಾರಕ್ಕೆ ಮನವಿ ಮಾಡ್ತಿರೋದು ಏನಂತಂದರೆ ರೈತರ ಬಗ್ಗೆ ಗಮನ ಹರಿಸಬೇಕು. ಕೂಡಲೇ ರೈತರ
ಮನವಿಗೆ ಸ್ಪಂದಿಸಿ ಸೂಕ್ತವಾದ ಪರಿಹಾರವನ್ನು ಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೀವಿ. ಮಳೆ ಇಲ್ಲದೆ ವಿಜಯಪುರ ರೈತರು ಕಂಗಾಲು. ನಿರಂತರ ಬೆಳೆ ನಾಶದಿಂದ ಹೆಚ್ಚಾದ ರೈತರ ಸಾಲ. ಬೆಳೆ ಸಾಲ ಮನ್ನಕ್ಕೆ ರೈತರ ಒತ್ತಾಯ. ವಿಜಯಪುರ ಜಿಲ್ಲೆಯಲ್ಲಿ ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟಿದೆ. ಜೂನ್ ಮೊದಲನೇ ವಾರದಲ್ಲಿ ಅಲ್ಪ ಸ್ವಲ್ಪ ಮಳೆಯಾದ ತಕ್ಷಣ ಜಿಲ್ಲೆಯಲ್ಲಿ 20% ರೈತರು ಬಿತ್ತನೆ ಮಾಡಿದ್ರು. ಇನ್ನುಳಿದ ರೈತರು ಇನ್ನೊಂದು ಮಳೆಗೆ ಎದುರು ನೋಡ್ತಾ ಇದ್ರು. ಬಿತ್ತನೆಗಾಗಿ ಸಾಲ ಮಾಡಿ ಗೊಬ್ಬರ, ಬಿತ್ತನೆ ಬೀಜ ಸಂಗ್ರಹಿಸಿದ್ರು. ಆದ್ರೆ ಜುಲೈ ಬಂದ್ರೂ ಕೂಡ ಮಳೆ ಬಾರದ ಕಾರಣ ರೈತರು ಕಂಗಾಲಾಗಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ಈ ಮೂಲಕ ವಿನಂತಿ ಏನು ಮಾಡ್ಕೊತೀನಪ್ಪ ಅಂತಂದ್ರೆ, ರಾಜ್ಯದಲ್ಲಿ ಇವಾಗ ಮುಂಗಾರು ಹಂಗಾಮ ಪ್ರಾರಂಭವಾಗೈತಿ. ಯಾಕಂದ್ರೆ ಮಳೆ ರಾಯ ನಮಗೆ ಕೃಪೆ ತೋರಲಿಲ್ಲ. ಇವಾಗ ನಾವೆಲ್ಲ ಸಾಲ ಸೂಲ ಮಾಡಿ ಬೀಜ ಗೊಬ್ಬರಗಳನ್ನೆಲ್ಲ ತಂದು ಮನೇಲಿ ಇಟ್ಟೆವು. ಮಳೆ ಆಗದ ಕಾರಣ ಏನಾಗ್ಬಿಟ್ಟೈತೆ ಅಂದ್ರೆ ಇದನ್ನು ವಾಪಸ್ ಅಂಗಡಿ ಕೊಡಕ್ಕೆ ಹೋದ್ರೂ ಅವ್ರು ತೊಗೊಳಲ್ಲ. ಈಗ ಯಾಕೆ ಸಾಲ ತಂದಿರ್ತೀವಿ ಅವ್ರ ಹತ್ರ ನಾವು, ಅವ್ರು ತೊಗೊಳಲ್ಲ. ಆದ ಕಾರಣ ಈಗ ಬಿತ್ತನೆ ಅಂತೂ ಆಗಿಲ್ಲ. ರಾಜ್ಯ ಸರ್ಕಾರಕ್ಕೆ ಪಬ್ಲಿಕ್ ಟಿವಿ ಮುಖಾಂತರ ನಾನು ವಿನಂತಿ ಏನು ಮಾಡ್ಕೊತೀನಪ್ಪ ಅಂತಂದ್ರೆ, ರಾಜ್ಯಾದ್ಯಂತ ದಯಮಾಡಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ರೈತರ ಸಾಲ ಮನ್ನಾ ಮಾಡಿದ್ರೆ ರೈತರ ಒಂದು ಆಶಾ, ರೈತರದ ಒಂದು ಕಣ್ಣೀರು ಒರೆಸುವಂಥ ಒಂದು ಕೆಲಸ ಸರ್ಕಾರ ಮಾಡಿದಂತ ಆಗುತ್ತಂತ. ಕೊಡಗಿನಲ್ಲಿ ಕೊಂಚ ವಿರಾಮ ಕೊಟ್ಟ ವರುಣ. ಮಳೆ ಅವಾಂತರದಿಂದ ಕತ್ತಲಲ್ಲೇ ಗ್ರಾಮಸ್ಥರು. ಇತ್ತ ಕೊಡಗಿನಲ್ಲಿ ವಾರದಿಂದ ಸುರಿದ ಮಳೆ ಕೊಂಚ ವಿರಾಮ ನೀಡಿದೆ. ಆದ್ರೆ ಮಳೆ ಅವಾಂತರ ಮಾತ್ರ ಇನ್ನೂ ನಿಂತಿಲ್ಲ. ಭಾಗಮಂಡಲ ಹಾಗೂ ಚೆಟ್ಟಿಮಾನಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಳೆದ ಒಂದು ವಾರದಿಂದ ವಿದ್ಯುತ್ ಸಂಪರ್ಕ ಇಲ್ಲದೆ ಜನರು ಕತ್ತಲೆಯಲ್ಲೇ ದಿನ ಕಳೆದಿದ್ದಾರೆ. ಭಾರೀ ಗಾಳಿ ಮಳೆಗೆ ಭಾಗಮಂಡಲ ಚೆಟ್ಟಿಮಾನಿ ಭಾಗದಲ್ಲಿ 16ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದು ವಿದ್ಯುತ್ ಸರಬರಾಜು ಸಂಪೂರ್ಣ ಸ್ಥಗಿತಗೊಂಡಿದೆ. ಇದರಿಂದ ಗ್ರಾಮಸ್ಥರು ಕಳೆದ ಒಂದು ವಾರದಿಂದ ತೀವ್ರ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಕೊಡಗು ಜಿಲ್ಲೆಯಾದ್ಯಂತ ಕಳೆದ ಒಂದು ವಾರಗಳಿಂದ ಮಳೆ ಆರ್ಭಟ ಹೆಚ್ಚಾಗಿದೆ. ಹೀಗಾಗಿ ಜಿಲ್ಲೆಯಾದ್ಯಂತ ಜನಜೀವನ ಕೂಡ ಅಸ್ತವ್ಯಸ್ತಗೊಂಡಿದೆ. ಅದರಲ್ಲೂ ಗ್ರಾಮೀಣ ಭಾಗದ ಜನರಿಗೆ ಒಂದು ರೀತಿ ವಿದ್ಯುತ್ ವ್ಯತ್ಯಯ ಕೂಡ ಉಂಟಾಗಿರ್ತಕ್ಕಂಥದ್ದು. ಏಕೆಂದರೆ ಗಾಳಿ ಮಳೆಯ ಪರಿಣಾಮ ಸಾಕಷ್ಟು ಹೆಚ್ಚಾಗಿರ್ತಕ್ಕಂಥದ್ದು. ಹೀಗಾಗಿ ಗ್ರಾಮೀಣ ಭಾಗದ ಏನು ಮರಗಳೇನಿದೆ, ಮರಗಳು ಕೂಡ ದಾರಾಶಾಹಿ ಆಗ್ತಾ ಇದೆ. ಹೀಗಾಗಿ ವಿದ್ಯುತ್ ಕಂಬಗಳು ಸಾಕಷ್ಟು ಡ್ಯಾಮೇಜ್ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಇದೀಗ ಮಡಿಕೇರಿ ತಾಲೂಕಿನ ಚೆಟ್ಟಿಮನಿ ಮತ್ತು ಭಾಗಮಂಡಲ ಏನು ಗ್ರಾಮೀಣ ಭಾಗ ಏನಿದೆ, ಆ ಭಾಗದಲ್ಲಿ ಈಗಲೂ ಕೂಡ ಕಳೆದ 4-5 ದಿನಗಳಿಂದ ವಿದ್ಯುತ್ ಕೂಡ ವ್ಯತ್ಯಯ ಆಗಿದೆ. ಕರೆಂಟ್ ಕೂಡ ಸಮಸ್ಯೆಯಿಂದ ಸಾಕಷ್ಟು ಗ್ರಾಮೀಣ ಭಾಗದ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ನೆಟ್ವರ್ಕ್ ಇಶ್ಯೂ ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಇದೀಗ ಚೆಸ್ಕಾಂ ಇಲಾಖೆಯವರು ಒಂದು ರೀತಿ ಹಗಲು ರಾತ್ರಿ ಶ್ರಮಿಸ್ತಾ ಇದ್ದಾರೆ. ಗ್ರಾಮೀಣ ಭಾಗಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ನಿಟ್ಟಿನಲ್ಲಿ ಹಗಲಿರುಳು ಶ್ರಮಿಸ್ತಾ ಇರ್ತಕ್ಕಂಥದ್ದು. ಕಂಬಗಳನ್ನ ಕೂಡ ಅಳವಡಿಕೆಯನ್ನ ಮಾಡ್ತಿದ್ದಾರೆ. ಒಟ್ಟಾರೆ ಒಂದ್ ಕಡೆ ಮಳೆ ಅಬ್ಬರಿಸ್ತಾ ಇದ್ರೆ ಮತ್ತೊಂದ್ ಕಡೆ ಅನ್ನದಾತರು ಮಳೆಗಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.